ಊರಿಗೆ ಹೊಟ್ಟಿದ್ದೀವಿ. ಊರಲ್ಲೆಲ್ಲ ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ಹೇಳ್ತೀನಿ. ಬಿಸ್ಕೆಟ್ ಒಂದು ಇಟ್ಕೊ. ಲೇಟ್ ಆಯಿತು, ಬೇಕಿತ್ತು. ಸ್ಟಾರ್ಟ್ ಆಯಿತಾ ಊರಿಗೆ ಹೋಗೋಕ್ಕೆ? ಎಲ್ಲ ತೊಗೊಂಡು ಬಂದಿದ್ದೀವಿ. ಊರಿಗೆ ಹೊರಟಿದ್ದೀವಿ. ಹೇಳಿದ್ನಲ್ಲ ಉಪವಾಸದ ಹಬ್ಬ ಇದೆ ಅಂತ. ಸೊ ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ಬಟ್ ಮೈಸೂರು ರೋಡ್ ನೋಡೋಕ್ಕೆ ಒಂಥರ ಖುಷಿ. ಹಾಗೆ ಗಾಡೀಲಿ ಹೋಗ್ತಾ ರೀಲ್ಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಮಾತಾಡಿಕೊಂಡು ಹೋಗ್ತಾಯಿದ್ದು. ಹಾಗೆ ಎಲ್ಲ ಟಿಫನ್ ಮುಗಿಸ್ಕೊಂಡು ಮಂಡ್ಯ ಬಂದು ಜಿರ್ಲೆಗೆ ಔಷಧಿ ಹೊಡೆದಂಗೆ ಇತ್ತು ಪರ್ಫ್ಯೂಮು. ಜಿರ್ಲೆಗೆ ಔಷಧಿ ಹೊಡೆದಂಗೆ ಐತೆ. ನಿಮಗೆ ಸರಿ ಕಣಪ್ಪ, ನಮ್ಗೆ ಇಷ್ಟ ಆಯಿತು ಅಷ್ಟೇ. ಮಂಡ್ಯ ತಲುಪಿದ್ವಾ? ಮಂಡ್ಯ ಬಂದಾಯಿತು. ಈಗ ಮನೆಗೆ ಸಾಮಾನು ತೊಗೋಬೇಕು. ಹಬ್ಬಕ್ಕೆ ನಾಳೆ ಇಡೋ ಪೂಜೆ ಇದೆ, ಹಾಗಾಗಿ ಸಾಮಾನು ತೊಗೋಬೇಕು. ಏನೇನು ಸಾಮಾನು ತೊಗೋತೀನಿ ಅಂತ ಬಂದು ತೋರಿಸ್ತೀನಿ. ಹಾಗೆ ನಮ್ಮ ಮಂಡ್ಯದಲ್ಲಿ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಹೋಗೋದಿರುತ್ತೆ. ಯಾಕಂದರೆ ಹಬ್ಬ ಮಾಡ್ತಾಯಿದ್ದೀವಲ್ವ, ಹಾಗಾಗಿ ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಡೋಗ್ಬೇಕಲ್ವ. ಈ ಹಳ್ಳಿಲಿ ಒಂದು ಏನು ಗೊತ್ತಾ, ಏನು ಐಟಮು ಸಿಗೋಲ್ಲ. ಒಂದಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಬೇರೆ ಊರಿಗೆ ಹೋಗಬೇಕು, ಬೇರೆ ಸಿಟಿಗೆ ಹೋಗಬೇಕು ಅಂತ ಆ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಮಂಡ್ಯ ಇಳಿದ ತಕ್ಷಣ ಏನೇನು ಐಟಮ್ ಎಲ್ಲ ಲೀಸ್ಟ್ ಕಳಿಸಿರ್ತಾರೆ ನಮ್ಮ ಹತ್ರ. ಸೊ ಹಾಗಾಗಿ ಐಟಮ್ ತೊಗೊಂಡು ಹೊರಡಬೇಕು. ಐಟಮ್ ಎಲ್ಲ ಕಟ್ಟಿಸ್ತಾ ಇದ್ದೋ, ಲೀಸ್ಟ್ ಹೇಳ್ತಾ ಇದ್ದೋ, ಅವ್ರು ಐಟಮ್ ಕಟ್ಟಿದ್ರು. ಅಲ್ಲೇ ಒಂದು ಕ್ಯಾಟ್ ಕಾಣಿಸ್ತಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು, ಒಂಥರ ಚೆನ್ನಾಗಿ ಟೇಸ್ಟೇ ಮಾಡ್ತಿತ್ತು ಅಂತ ಅದಕ್ಕೊಂದು ವೀಡಿಯೋ ತೊಗೊಂಡೆ. ನೋಡಿ ಇಷ್ಟೆಲ್ಲ ಐಟಮ್ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಪ್ಯಾಕಿಂಗ್ ಆದಮೇಲೆ ಐಟಮ್ ಪ್ಯಾಕಿಂಗ್ ಆಗಿದ ತಕ್ಷಣ ತರಕಾರಿ ಸಾಮಾನು ಇರುತ್ತಲ್ವ, ತರಕಾರಿ, ಹಣ್ಣು, ಫ್ರೂಟ್ಸ್ ಎಲ್ಲ ತೊಗೊಳೋದಿತ್ತು. ಮತ್ತು ದೇವ್ರ ಪೂಜೆಗೆ ಹೊಸದ ಐಟಮ್ ತೊಗೋಬೇಕಲ್ವ, ಅರ್ಶಿನ ಕುಂಕುಮ ಎಲ್ಲ ಇದು ಹೊಸದು ಇಡಬೇಕು, ಎಡೆಗೆ ಇಡಬೇಕು. ಹಾಗಾಗಿ ಎಲ್ಲ ಒಂದು ಇರುತ್ತೆ ಮನೇಲಿ ಅಂದರೂ ಹೊಸದು ಇಡಬೇಕು ಅಂತ ಒಂದು ಪದ್ಧತಿ ಇರುತ್ತಲ್ವ, ಅದಕ್ಕೋಸ್ಕರ ಎಲ್ಲ ಹೊಸದು ತೊಗೋತಾ ಇದ್ದೀವಿ. ತೊಗೊಂಡು ಬಾಳೆಹಣ್ಣು ತೊಗೊಂಡು, ಬಾಳೆಹಣ್ಣು ಬೇಕಿತ್ತು ಸ್ವಲ್ಪ. ಆಮೇಲೆ ಏಲಕ್ಕಿ ಬಾಳೆಹಣ್ಣು, ಪಚ್ಚಬಾಳೆಹಣ್ಣು ಎರಡೂ ತೊಗೊಂಡ್ರು. ಕಾಯಂಗೆ ಸಣ್ಣಕ್ಕೆ ಇರಲಿ ತೊಗೊಂಡು, ಹಾಗೆ ಎಲೆ, ವೀಳ್ಯದೆಲೆ, ಅಡಿಕೆ, ಹಂಗೆ ತರಕಾರಿ ಸಾಮಾನುಗಳು ಎಲ್ಲ ತೊಗೊಂಡು ಪ್ಯಾಕಿಂಗ್ ಮಾಡಿಸ್ಕೊಂಡು ಒಂದೊಂದೇ ಕಾರಲ್ಲಿ ಇಟ್ಕೊಂಡು ಅಲ್ಲೆಲ್ಲ ದಿನಸಿ ಸಾಮಾನು ತೊಗೊಂಡಿದ್ದಾಯಿತು. ಇಲ್ಲೆಲ್ಲ ಪೂಜೆ ಸಾಮಾನು ಬೇಕಾಗಿರೋಂಥ ಐಟಮ್ಮು ತೊಗೊಂಡು ಕಟ್ಟಿಸ್ಬಿಟ್ಟು ಬ್ಯಾಗಲ್ಲೇನೋ ಗಾಡಿಲೆಲ್ಲ ಇಟ್ಟು. ಬಟ್ ಮಂಡ್ಯ ಸಿಟಿನಲ್ಲೇ ಎಲ್ಲ ತೊಗೊಂಡು ಹೋಗೋದು ಬೇಕಾಗಿರೋದ್ರಿಂದ ಒಂದೊಂದು ಐಟಮ್ನೆಲ್ಲ ತೊಗೊಂಡು ಕಾರಲ್ಲಿ ಇಡ್ತಾಯಿದ್ದೋ. ನನ್ನ ಹಸ್ಬೆಂಡ್ ಕಾರಲ್ಲಿ ಇಟ್ಬಿಟ್ಟು ಬರ್ತಾಯಿದ್ದು, ನಾನು ಐಟಮ್ ತೊಗೋತಾಯಿದ್ದೆ. ಹಣ್ಣು ಎಲ್ಲ ಇಡಬೇಕಲ್ವ, ಎಡೆಗೆ ಹಣ್ಣು, ಸ್ವಲ್ಪ ಹೂವು, ತರಕಾರಿಗಳು. ನೋಡಿ ನಮ್ಮ ಮಂಡ್ಯ ಮಾರ್ಕೆಟ್ ಹೆಂಗಿದೆ ಅಂತ. ಬಟ್ ಏನಂದರೆ ಬೆಂಗಳೂರು ಥರಕ್ಕಿಂತನೇ ಅಷ್ಟೇ ರೇಟ್ ಇರುತ್ತೆ. ಏನೋ ನಾವು ಹಳ್ಳೀಲಿ ಕಡಿಮೆ ರೇಟ್ ಸಿಗುತ್ತೆ ಅಂತ ಅಂದ್ಕೊಳ್ಳೋದಂತೂ ಸಾಧ್ಯನೇ ಇಲ್ಲ. ಬಟ್ ಅಲ್ಲೂ ಅದೇ ರೇಟ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ಫ್ರೆಶ್ ಆಗಿ ಸಿಗುತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಪರ್ಚೇಸ್ ಮಾಡ್ದೋ. ಚೇರ್ ಬೇಕು ತೊಗೊಂಡು ಬನ್ನಿ ಅಂತ. ಸೊ ಹಾಗಾಗಿ ಹಾಗೆ ಚೇರ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಗಾಡಿಗೆ ಹಾಕ್ಕೊಂಡು, ಅದ್ರ ಜೊತೆಗೆ ಕಡಲೆಪುರಿ ಸಿಗುತ್ತೆ ನಮ್ಮೂರ ಕಡೆ, ಅಂದರೆ ಮಂಡ್ಯದಲ್ಲಿ. ನೀವು ಏನಾದರೂ ಮಂಡ್ಯದವರಾಗಿದ್ದರೆ ಇಲ್ಲಿ ಬಂದು ಕಡಲೆಪುರಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅವರೇ ಪ್ರಿಪೇರ್ ಮಾಡ್ತಾರೆ. ಇಲ್ಲ ನಮಗೆ ಚೇರ್ ಹಾಕೊಂಡು ಚೇರ್ ತೊಗೊಂಡು ಚೇರ್ ಮನೆ ಚೇರ್ ಇಲ್ಲ ಅಂತ, ಹಾಗಾಗಿ ನಾವು ತೊಗೊಂಡು ಗಾಡಿ ತೊಗೊಂಡು ಗಾಡಿ ಹಾಕೊಂಡು ಅಂತ. ಕಡಲೆಪುರಿನೂ ಖಾರ ಬೇಕಾ? ಚೆನ್ನಾಗಿದೆ ದಿಸ್ಕೋ. ಅದೇ ಸಾಕು. ಇಲ್ಲಿ ಊರಿಗೆ ಬೆಂಗಳೂರು ಬಂದು ಹಾಕಿದ್ದೀವಿ. ಕಡಲೆಪುರಿ ಕೊಡಿ. ಇದೆಷ್ಟು? 90 ರೂಪಾಯಿ. 90 ಆಗೋಯ್ತು ಈಗ. ಈಗೆಲ್ಲ ಆಗಿ 3 ತಿಂಗಳಾಗ ಅದೇ ಕಡಲೆಪುರಿ ಕೊಡಿ. ಅಪ್ಪಿಗೆ ಒಂದು 30 ರೂಪಾಯಿ.
ಎಷ್ಟು 30 ರೂಪಾಯಿ ಕೊಡ್ತಾರೆ ಸುಮ್ಮನೆಡೆಗೆ. ನೋಡಿ ಇಲ್ಲಿ ಮಿಕ್ಸರೆಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಮೋರಿ ಸ್ಮೆಲ್ಲು. ಕಲ್ಲಂಗಡಿ ಹಣ್ಣು ತೊಗೊಂಡು ಸಾಕು. ಎಲ್ಲನೂ ತೊಗೊಂಡು ನೋಡಿ ಹಿಂಗೆ ಗಾಡೀಲಿ ಹಾಕ್ಕೊಂಡು ಹೊರಟಿದ್ದೀವಿ ನಮ್ಮೂರ ಕಡೆ ಹೋಗ್ತಾ ಇದ್ದಾಗ ಈ ಭತ್ತದ ಗದ್ದೆಗಳನ್ನ ನೋಡೋಕ್ಕೆ ನನಗಂತೂ ಖುಷಿ. ಯಾರ್ಯಾರಿಗೆ ಖುಷಿ ಅನಿಸುತ್ತೋ ಅವರೆಲ್ಲ ಕಮೆಂಟ್ಸ್ ಮಾಡಿ. ಬಟ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಂತೂ ಸ್ವಲ್ಪ ಸಣ್ಣ ಮಳೆಗಳು ಬಂದು ಅಥವಾ ಜಡಿ ಥರ ಇದ್ದಾಗಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ ನಮ್ಮ ಮಂಡ್ಯ ಸಿಟಿ ನೋಡೋಕ್ಕೆ. ನಮ್ಮ ಮಂಡ್ಯ ಹಳ್ಳಿ, ನಮ್ಮದೊಂದು ಹಳ್ಳಿ ಮಂಡ್ಯದ ಹತ್ರ. ಅದ್ರ ಜೊತೆಗೆ ಸ್ವೀಟ್ಸು ತೊಗೋಬೇಕಲ್ವ. ಸರಿ, ನಮ್ಮ ರೆಗ್ಯುಲರ್ ಸ್ಪಾಟ್ ಇದು. ನಾವು ಯಾವಾಗಲೂ ಇಲ್ಲೇ ಸ್ವೀಟ್ಸ್ ಆಗಲಿ ವೀಕ್ಲಿ ನಮ್ಮ ಮನೆಯವ್ರು ಬಂದಾಗ ಕೂಡ ಬ್ರೆಡ್ಡು ರಸ್ಕ್ ಎಲ್ಲ ಅವ್ರ ಅಮ್ಮಗೆ ತೊಗೊಂಡು ಹೋಗ್ತಾರೆ. ಸೊ ಅದು ಕೂಡ ನಮ್ಮ ಮನೆಯವ್ರು ಇಲ್ಲಿಂದನೇ ತೊಗೊಂಡು ಹೋಗೋದು. ಇದು ವಿ ಸಿ ಫಾರ್ಮ್ ಅಂತ. ಇಲ್ಲಿ ಎಲ್ಲ ಐಟಮು ಸಿಗುತ್ತೆ. ಸ್ವೀಟು ಎಡೆಗೆ ಇಡ್ತೀವಿ ಅಲ್ವಾ, ಅದಕ್ಕೆ ಸ್ವೀಟ್ಸು, ಬ್ರೆಡ್ಡು, ಬಿಸ್ಕೆಟು ಎಲ್ಲ ತೊಗೋತಾಯಿದ್ರು ನನ್ನ ಹಸ್ಬೆಂಡು. ನಾನು ಊಟ ಇನ್ನೂ ಆಗಿರಲಿಲ್ವಲ್ಲ, ಸೊ ಹಾಗಾಗಿ ಏನಾದರೂ ತಿನ್ನು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಬೇಡ ಅಂದೆ, ಆದರೂ ಅವರು ಎಲ್ಲ ತಿನ್ನು ಅಂದ್ಬಿಟ್ಟು ವೆಜ್ ಪಪ್ಸ್ ತೊಗೊಂಡು ಬಂದು ಕೊಡ್ತಾಯಿದ್ರು. ಅವರು ಒಂದು ಬ್ರೆಡ್ ಟೋಸ್ಟ್ ತೊಗೊಂಡ್ರು. ಇಬ್ಬರು ತಿನ್ಕೊಂಡು ಊರಿಗೆ ಹೋದ್ರು. ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ, ಇನ್ನು ಕಂಟಿನ್ಯೂ ವ್ಲಾಗು ನೆಕ್ಸ್ಟ್ ಡೇ ಇದು. ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ಲು ಹಿಮ. ಹೆಂಗಿತ್ತು ಅಂದರೆ ಮನೆ ಹತ್ರ ಏನೋ ಒಂಥರ. ನಂಗೆ ಈ ಥರ ಎಲ್ಲ ನಾವು ಬೆಂಗಳೂರಲ್ಲಿ ಅಷ್ಟೊಂದು ನೋಡೋಕ್ಕಾಗಲ್ಲ. ಗಡಿಬಿಡಿನಲ್ಲಿರ್ತೀವಿ, ಬ್ಯುಸಿನಲ್ಲಿರ್ತೀವಿ ಲೈಫು. ಸೊ ಹಳ್ಳಿಗೆ ಬಂದಾಗ ಕೂಲಾಗಿ ವಾತಾವರಣ. ಆದರೂ ಹೆಂಗೆ ಚಳಿ ಅನ್ನಿಸ್ತಿರುತ್ತೆ ಅಂದರೆ, ಈಗಂತೂ ಆಷಾಢದ ಗಾಳಿ ಕೇಳಲೇಬೇಕಾ. ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇರಲಿ, ಒಂದು ವ್ಲಾಗಲ್ಲಿ ನಾನು ಒಂದು ಆ್ಯಡ್ ಮಾಡೋಣ ಅಂತ ವಿಡಿಯೋ ತೊಗೊಂಡೆ. ಹಾಯ್ ಹಲೋ, ನಾನಿವತ್ತು ಲೈವ್ ಬಂದುಬಿಟ್ಟು ಹಾಗೆ ಒಂದು ಮಾತಾಡ್ಬಿಟ್ಟು ಹಾಗೆ ಒಂದು ವೀಡಿಯೋ ಹಾಕೋಣ ಅಂದ್ಕೊಂಡೆ. ಯಾಕಂದರೆ ಊರಿಗೆ ಹೋಗಿದ್ನಲ್ವ, ಆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಗೊತ್ತಲ್ಲ, ಏನೋ ಒಂದು ಹಿಂಗೆ ಮಂತ್ಲಿ ಪ್ರಾಬ್ಲಮ್ಸ್ ಆಯಿತು. ಸೊ ಹಾಗಾಗಿ ನಾನು ಹಬ್ಬನ ಮಾಡೋಕ್ಕಾಗಲಿಲ್ಲ. ಹಳ್ಳಿಲಿ ಗೊತ್ತಲ್ಲ ನಿಮಗೆ, ಯಾವ ವಸ್ತುನೂ ಮುಟ್ಟಂಗಿಲ್ಲ, ಏನಿಲ್ಲ. ನಮ್ಮ ಮನೇಲಿ ಅದೇ ಪದ್ಧತಿ ಇದೆ, ನಮ್ಮದು ದೇವಸ್ಥಾನ ಇದೆಯಲ್ವ. ಸೊ ಹಾಗಾಗಿ ಅದನ್ನು ನಾವು ಪಾಲಿಸ್ಬೇಕಲ್ವ ಅಂತ ಅಂದ್ಕೊಂಡು ನಾನು ಹೊರಗಡೆ ಇದ್ದೆ. ಹಾಗಾಗಿ ನಾನು ಏನು ಯಾವ ವಸ್ತುನೂ ಮುಟ್ಟಂಗಿರಲಿಲ್ಲ. ನಾನು ಎಲ್ಲೂ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಸ್ ಯೂಶುವಲ್ ಗೊತ್ತಿರೋ ಹಾಗೆ ಎಡೆ ಎಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು. ನಾನಿಲ್ಲ ಅಂತಂದರೆ ವೀಡಿಯೋ ತೋರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ ಅಂದ್ಬಿಟ್ಟು ನಾನು ಯಾರಿಗೂ ಹೇಳೂ ಇಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ ವೀಡಿಯೋ ಆಗಲಿಲ್ಲ ಅದು. ನಾನು ಇನ್ನೊಂದು ಸಲ ನೆಕ್ಸ್ಟ್ ಇಯರು ಆ ವೀಡಿಯೋನ ನಾನು ಖಂಡಿತ ಶೂಟ್ ಮಾಡ್ತೀನಿ. ನಾನು ಯಾವ ಥರ ಮಾಡ್ತೀನಿ, ನಮ್ಮ ಕಡೆ ಪದ್ಧತಿ ಹಿಂಗಿರುತ್ತೆ ಅಂತ. ಈಗ ನಾನು ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಈ ಥರ ಹಿಂಗಾಗಿತ್ತು ಅಂತ ನಿಮಗೂ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ, ನೋಡಪ್ಪ ಇವರು ಫುಲ್ಲು ವ್ಲಾಗ್ನ ಏನು ಇಲ್ಲದೆ ಕಂಟಿನ್ಯೂ ಮಾಡಲಿಲ್ವಲ್ಲ, ಏನೂ ತೋರಿಸಿಲ್ವಲ್ಲ ಅಂತ ಅನ್ಕೋಬಾರ್ದಲ್ವ. ಸೊ ಹಾಗಾಗಿ ನಾನು ಮನೆಯವರು ಆ್ಯಸ್ ಯೂಶುವಲ್ ಊರಿಗೆ ವಾಪಸ್ಸಾದರು, ರಿಟರ್ನ್ ಆದರು. ಯಾಕಂದರೆ ಈ ಸಲ ಸಂಡೇ ನಾವು ಎಡೆ ಇಕ್ಕದು, ಉಪವಾಸ ದಬ್ಬ ಅಂತ ಹೇಳ್ತೀವಿ. ಸೊ ಎಡೆ ಇಕ್ಕ ದಿವಸ ಇದ್ದರು, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿನೇ ಹೊರಟೋದ್ರು. ಯಾಕಂದರೆ ಮಂಡೇ ಮಾರ್ನಿಂಗ್ ಡ್ಯೂಟಿಗೆ ಹೋಗಲೇಬೇಕಲ್ವ. ಸೊ ಹಾಗಾಗಿ ಅವರು ಹೊರಟೋದ್ರು. ಮಕ್ಕಳು ಕೂಡ ಹೊರಟೋದ್ರು, ಯಾಕಂದರೆ ಸ್ಕೂಲಿಗೆ ಹೋಗಬೇಕಿತ್ತು ಅವರು ಕೂಡ. ಈವನ್ ಅವರು ಕೂಡ ನಮ್ಮ ಜೊತೆ ಬಂದಿರಲಿಲ್ಲ. ಸ್ಯಾಟರ್ಡೇ ಸ್ಕೂಲ್ ಮುಗಿಸ್ಕೊಂಡವರು ನಮ್ಮ ಅಪ್ಪನ ಜೊತೆ ಭಾನುವಾರ ಬೆಳಗ್ಗೆ ಬಂದಿದ್ದವರು. ಸೊ ಭಾನುವಾರ ನೈಟ್ ಎಡೆ ಇಟ್ಟಿದ್ದು. ನಾವು ಈ ಉಪವಾಸ ದಬ್ಬದಲ್ಲಿ ನೈಟ್ ಎಡೆ ಇಡ್ತೀವಿ. ಈಗ ಆದರೆ ಮಧ್ಯಾಹ್ನದ ಹೊತ್ತು ಎಡೆ ಇಡ್ತೀವಿ. ಈಗ ಉಪವಾಸ ದಬ್ಬದಲ್ಲಿ ಯಾವಕ್ಕಂದರೆ ಏಕಾದಶಿ, ಪ್ರಥಮ ಏಕಾದಶಿ ಯಾವಾಗ ಬರುತ್ತೋ ಆಷಾಢದಲ್ಲಿ ಆವಾಗ ನಾವು ಎಡೆ ಹಿಡಿದು, ನಾವು ಮಾಲಮ್ಯ ಅಮಾವಾಸ್ಯೆ ಮಾಡಲ್ಲ ನಮ್ಮ ಕಡೆ, ನನ್ನ ಗಂಡನ ಕಡೆ. ಹಾಗಾಗಿ ಅವರು ಸಂಡೇನೇ ನೈಟ್ ಎಲ್ಲ ಮಕ್ಕಳು ಹೊರಟೋದ್ರು. ಯಾಕಂದರೆ ಮಂಡೇನೂ ಮತ್ತೆ ರಜೆ ಹಾಕಬೇಕಾಗುತ್ತಲ್ಲ ಸುಮ್ಮನೆ ಸ್ಕೂಲ್ಗೆ ಅಂದ್ಬಿಟ್ಟು. ಹೆಂಗಿದ್ರು ಹೋಗ್ತಿರಲ್ಲ ನನ್ನ ಹಸ್ಬೆಂಡ್ ಅಂತ ಅವ್ರ ಜೊತೆ ಕಳಿಸ್ಕೊಟ್ಟೆ. ಸೊ ಅವ್ರು ಹೋದ್ರು, ನಾವೆಲ್ಲ ಅಲ್ಲೇ ಸ್ಟೇ ಆಗಿ ಸ್ವಲ್ಪ ಏನೋ ಕೆಲಸ ಇತ್ತು, ಹಂಗೆ ಕೆಲಸ ಮುಗಿಸ್ಕೊಂಡು ಹಳೆದೆಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಂಗಳವಾರ ಮಟನ್ ಊಟ ಮಾಡ್ತೀವಿ ನಮ್ಮ ಕಡೆ. ಹೊಸ್ತಡಕ್ಕೂ ಮಾರನೇ ದಿನಕ್ಕೆ ಮಾಡಬೇಕಿತ್ತು, ಮಂಡೇ ಆಗಿರೋದ್ರಿಂದ ನಾವು ಯಾರು ನಾನ್ ವೆಜ್ ತಿನ್ನಲ್ವಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವು ಅಂದರೆ ಮಂಗಳವಾರ ಇಟ್ಕೊಂಡಿದ್ದು. ಮಕ್ಕಳಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದ ನೆಕ್ಸ್ಟ್ ವ್ಲಾಗ್.